ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಏನು ಎಲಿಜಿಬಿಲಿಟಿ ಇರುತ್ತೆ, ಹೇಗೆ ಅಪ್ಲೈ ಮಾಡೋದು, ಎಷ್ಟು ಸ್ಯಾಲ್ರಿ ಸಿಗುತ್ತೆ ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಜಾಬ್ ನೋಟಿಫಿಕೇಶನ್ಗಳು, ಗವರ್ನಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಈ ನೋಟಿಫಿಕೇಶನ್ನ ಬಂದು 3/7/2025ಕ್ಕೆ ಬಿಟ್ಟಿದ್ದಾರೆ. ಸೊ ಇದು ಸ್ವಲ್ಪ ಬ್ಲರ್ ಆಗಿದೆ. ವಿಡಿಯೋದಲ್ಲಿ ನೀವು ನೋಡಬೇಕಾದ್ರೆ ನೀಟಾಗಿ ಕಾಣಿಸ್ತೇನೆ ಇರ್ಬೋದು, ಅದಕ್ಕೋಸ್ಕರ ಕ್ಲಾರಿಟಿ ಇರೋ ಸಮ್ಮರಿಯಲ್ಲಿ ತೋರಿಸ್ತೀನಿ. ಇಲ್ಲಿ ನಿಮಗೆ ನೋಡಿ ಸ್ವಲ್ಪ ಕ್ಲಾರಿಟಿ ಇರುತ್ತೆ. ನಿಮ್ಮ ವಿಡಿಯೋ ಕ್ವಾಲಿಟಿ ಕಡಿಮೆ ಇದ್ರೂ ಕೂಡ ಇದರಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅಂದರೆ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ 2 ವ್ಯಾಕೆನ್ಸಿ ಇದೆ. ಇನ್ನು ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ 1 ವ್ಯಾಕೆನ್ಸಿ ಇದೆ. ಇದಕ್ಕೆ ಸಂಬಳ ನೋಡೋದಾದರೆ 30,255 ರೂಪಾಯಿ ಪ್ರತಿ ತಿಂಗಳು ಸಿಗುತ್ತೆ. ಇನ್ನು ಜೂನಿಯರ್ ಇಂಜಿನಿಯರ್ ಸಿವಿಲ್ ಇದಕ್ಕೆ 4 ಪೋಸ್ಟ್ಗಳು ಕಾಲ ಇದೆ. ಇನ್ನು ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಇದಕ್ಕೆ 2 ಪೋಸ್ಟ್ಗಳು ಕಾಲ ಇದೆ. ಇದಕ್ಕೆ ಸಂಬಳ ನೋಡೋದಾದರೆ 24,590 ರೂಪಾಯಿ ಪ್ರತಿ ತಿಂಗಳು ಸಿಗುತ್ತೆ. ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ಬೇಕು ಅಂತ ನೋಡೋದಾದರೆ ಇಲ್ಲೇ ಕೊಟ್ಟಿದ್ದಾರೆ, ಅದನ್ನ ಕ್ಲಾರಿಟಿಯಾಗಿ ಇಲ್ಲಿ ನೋಡ್ತಿರ್ಬೋದು. ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಇದಕ್ಕೆ ನೋಡೋದಾದರೆ ಸಿವಿಲ್ ಇಂಜಿನಿಯರಿಂಗ್ ಡಿಗ್ರಿನ ಮಾಡಿರಬೇಕು. ಇನ್ನು ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಡಿಗ್ರಿನ ಮಾಡಿರಬೇಕು. ಇನ್ನು ಜೂನಿಯರ್ ಇಂಜಿನಿಯರ್ ಸಿವಿಲ್ಗೆ ನೋಡೋದಾದರೆ ನೀವು ಡಿಪ್ಲೊಮಾನ ಸಿವಿಲ್ ಇಂಜಿನಿಯರಿಂಗಲ್ಲಿ ಮಾಡಿರಬೇಕು. ಇನ್ನು ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ಗೆ ನೋಡೋದಾದರೆ ಡಿಪ್ಲೊಮಾನ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಲ್ಲಿ ಮಾಡಬೇಕು. ಹಾಗೆ ಇಲ್ಲಿ ಇನ್ನೂ ಒಂದು ನೋಟ್ನ ಕೊಟ್ಟಿದ್ದಾರೆ, ಯಾರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರಿಗೆ ಮೊದಲ ಆದ್ಯತೆ ಕೊಡೋದಾಗುತ್ತೆ. ಸೊ ಯಾರಿಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಅವ್ರಿಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಇಲ್ಲಿ ಕ್ಯಾಟಗರಿ ವೈಸ್ ಕೂಡ ಕೊಟ್ಟಿದ್ದಾರೆ. ಅಸಿಸ್ಟೆಂಟ್ ಇಂಜಿನಿಯರ್ಲಿ SC 1, ಜನರಲ್ 1, ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ SCಗೆ 1, ಜೂನಿಯರ್ ಇಂಜಿನಿಯರ್ ಸಿವಿಲ್ಗೆ ನೋಡೋದಾದರೆ SC 1, GM 1, ST 1, GM ವುಮೆನ್ಗೆ 1. ಇನ್ನು ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ಗೆ ನೋಡೋದಾದರೆ SCಗೆ 1, GMಗೆ 1 ಇದೆ. ಇನ್ನು ಏಜ್ ಲಿಮಿಟು, ಏಜ್ ರಿಲ್ಯಾಕ್ಸೇಷನ್ ಎಲ್ಲ ಕೊಟ್ಟಿಲ್ಲ. ಯೂಶ್ವಲಿ ನಿಮಗೆ ನೀವು ಡಿಗ್ರಿ ಅಂದರೆ 22 ಏಜ್ ಆದಮೇಲೆ ನಿಮ್ಮದು ಡಿಗ್ರಿ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಸೊ ಅಂಥವರು ಹೋಗ್ಬೋದು, 18 ಏಜ್ ಮೇಲೆ ಇರಬೇಕು. ಇನ್ನು ಅಪ್ಪರ್ ಏಜ್ ಲಿಮಿಟ್ನ ಕೊಟ್ಟಿಲ್ಲ. ಇನ್ನು ಸೆಲೆಕ್ಷನ್ ಪ್ರೋಸೆಸ್ ಬಂದು ಇಂಟರ್ವ್ಯೂ ಮೇಲೆ ಇರುತ್ತೆ. ಇಂಟರ್ವ್ಯೂನ ಎಲ್ಲಿ ತಗೊತಾರೆ ಅಂತಲೂ ಇಲ್ಲಿ ಕೊಟ್ಟಿದ್ದಾರೆ. ಬೇಸಿಕಲಿ ಇದಕ್ಕೇನು ನೀವೇನು ಅಪ್ಲಿಕೇಶನ್ನ ಸೆಂಡ್ ಮಾಡಬೇಕು ಅಂತ ಆ ಥರ ಏನಿಲ್ಲ, ಬಟ್ ಇದರಲ್ಲಿ ಅಪ್ಲಿಕೇಶನ್ದು ಕೊಟ್ಟಿದ್ದಾರೆ, ಅದನ್ನ ತೋರಿಸ್ತೀನಿ, ಅದು ಏನಕ್ಕೆ ಅಂತ ಎಲ್ಲೂ ಹೇಳ್ತೀನಿ. ಇದ್ರದ್ದು ವಾಕಿನ್ ಇಂಟರ್ವ್ಯೂ ಇದೆ. 18/7/2025 ಬೆಳಗ್ಗೆ 10 ಗಂಟೆಗೆ ವಾಕಿನ್ ಇಂಟರ್ವ್ಯೂ ಇರುತ್ತೆ. ಅದು ಎಲ್ಲಿ ಅಂತ ನೋಡೋದಾದ್ರೆ ಸಹ ಸಂಶೋಧನಾ ನಿರ್ದೇಶಕರವರ ಕಚೇರಿ, ಕೃಷಿ ವಿಶ್ವವಿದ್ಯಾನಿಲಯ, ಧಾರವಾಡ. ಅಲ್ಲಿಗೆ ನೀವು ಇಂಟರ್ವ್ಯೂಗೆ ಹೋಗ್ಬೇಕಿರುತ್ತೆ. ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ಈ ಅಪ್ಲಿಕೇಶನ್ ಫಾರ್ಮ್ ಇದೆ, ಇದ್ರದ್ದು 2 ಕಾಪಿ, ಮತ್ತೆ ಈಗ ನೀವು ಎಜುಕೇಶನ್ ಅಥವಾ ಎಕ್ಸ್ಪೀರಿಯನ್ಸ್ ಏನಿದೆ ಅದ್ರ ರಿಲೇಟೆಡ್ ಡಾಕ್ಯುಮೆಂಟ್ಸ್ಗಳನ್ನ ನೀವು ತಗೊಂಡು ಹೋಗ್ಬೇಕಿರುತ್ತೆ. ಇನ್ನು ಅದಾದ್ಮೇಲೆ ನೀವು ಇಂಟರ್ವ್ಯೂ ಅಲ್ಲಿ ಹೇಗೆ ಮಾಡ್ತೀರಾ ಅದ್ರ ಮೇಲೆ ನಿಮ್ಮನ್ನ ತಗೊತಾರೆ. ಸ್ವಲ್ಪ ಕಂಡೀಷನ್ಗಳನ್ನ ಕೊಟ್ಟಿದ್ದಾರೆ ಏನೇನು ಇರಬೇಕು ಅಂತ. ಸೊ ಈ ನೋಟಿಫಿಕೇಶನ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ. ಸೊ ಅದೇ ಪ್ರಕಾರ ನೀವು ಅಲ್ಲಿ ಹೋಗಿ ಇಂಟರ್ವ್ಯೂನ ಕೊಡ್ಬೋದು. ಸೊ ಈ ಅಪ್ಲಿಕೇಶನ್ ಫಾರ್ಮ್ನ ತಗೊಂಡು ಹೋಗ್ಬೇಕಿರುತ್ತೆ. ಇದರಲ್ಲಿ ಏನೇನಿದೆ ಅಂದರೆ ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಿದ್ದೀರಾ, ಮತ್ತು ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್, ನಿಮ್ಮ ಫೋನ್ ನಂಬರ್, ಡೇಟ್ ಆಫ್ ಬರ್ತ್, ನಿಮ್ಮ ಕ್ಯಾಟಗರಿ ಯಾವುದು, ನಿಮ್ಮದು SLCಲಿ ಮಾರ್ಕ್ಸ್ ಎಷ್ಟು, PUCಲಿ ಮಾರ್ಕ್ಸ್ ಎಷ್ಟು, ಡಿಪ್ಲೊಮೊ, ಡಿಗ್ರಿ, ಇನ್ನೇನಾದ್ರು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದರೆ ಅದ್ರ ರಿಲೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಹಾಕ್ಬೇಕಿರುತ್ತೆ. ಏನೋ ಎಕ್ಸ್ಪೀರಿಯನ್ಸ್ ಇದ್ದರೆ ಆ ಇನ್ಫಾರ್ಮೇಷನ್ ಎಲ್ಲ ಹಾಕ್ಬಿಟ್ಟು ಸೈನ್ ಮಾಡಿ ನಿಮ್ಮ ಫೋಟೋ ಅಂಟಿಸ್ಬಿಟ್ಟು ಇದ್ರದ್ದು ಒಂದು ಒರಿಜಿನಲ್ ಡಾಕ್ಯುಮೆಂಟು ಮತ್ತು ಇದ್ರದ್ದೊಂದು ಜೆರಾಕ್ಸ್ನು ಕೂಡ ತಗೊಂಡೋಗಿರಿ ಎಜುಕೇಷನ್ ಡಾಕ್ಯುಮೆಂಟ್ಗಳ ಜೊತೆ. ಸೊ ಇಷ್ಟೆಲ್ಲ ತಗೊಂಡು ಹೇಳಿದ ಅಡ್ರೆಸ್ ಆಫೀಸ್ ಆಫ್ ದ ಅಸೋಸಿಯೇಟ್ ರಿಸರ್ಚ್ ಡೈರೆಕ್ಟರ್, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸ್, ಧಾರವಾಡ, ಕರ್ನಾಟಕ, ಇಲ್ಲಿಗೆ 18 ಜುಲೈ 2025ಕ್ಕೆ ಹೋಗ್ಬೇಕಿರುತ್ತೆ. ಅಲ್ಲಿ ಇಂಟರ್ವ್ಯೂ ತಗೊತಾರೆ. ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ತಗೊತಾರೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಅವರು ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಿ, ಇಂಟ್ರೆಸ್ಟ್ ಇದ್ದರೆ ಅವರು ಕೂಡ ಇಂಟರ್ವ್ಯೂ ಕೊಡಲಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.